ರಾಜಧಾನಿಯಲ್ಲಿ ಹೆಚ್ಚಾಯಿತು ಅನ್ಯ ಭಾಷಿಕರ ದರ್ಪ. ಹಿಂದಿಯಲ್ಲಿ ಮಾತನಾಡುವಂತೆ ಆಟೋ ಚಾಲಕನಿಗೆ ಧಮಕಿ ಹಾಕಿದ್ದಾನೆ ಯುವಕ. ಆಟೋ ಪ್ರಯಾಣದ ವೇಳೆ ಹಿಂದಿ ಭಾಷಿಕ ಚಾಲಕನ ನಡುವೆ ಕಿರಿಕಾಗಿದೆ. ಬೆಂಗಳೂರಿನಲ್ಲಿ ಇರಬೇಕಾದ್ರೆ ಹಿಂದಿ ಕಲಿ ನೋಡಿ, ಎಲ್ಲಿಂದೋ ಬಂದ್ಕೊಂಡು ಈತ ಬೆಂಗಳೂರಿಗೆ ಬಂದಿದ್ದು. ಅವನೇ ಆಟೋ ಚಾಲಕನಿಗೆ ಹೇಳ್ತಾ ಇದ್ದಾನೆ, ನೀನು ಬೆಂಗಳೂರಲ್ಲಿ ಇರಬೇಕಂತ ಹೇಳಿದ್ರೆ ಹಿಂದಿ ಕಲಿ ಅಂತ ಆವಾಜ್ ಹಾಕಿದ್ದಾನೆ. ಸಾಮಾಜಿಕ ಜಾಲತಾಣದಲ್ಲಿ ಗಲಾಟೆಯ ವಿಡಿಯೋ ಕೂಡ ವೈರಲ್ ಆಗಿದೆ. ಎಕ್ಸ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ಯುವಕನ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಘಟನೆ ಬಗ್ಗೆ ಇನ್ನು ಯಾವುದೇ ದೂರು ಕೂಡ ದಾಖಲಾಗಿಲ್ಲ. ಕನ್ನಡ ಮಾತಾಡ ಬೆಂಗಳೂರು ಮೇರಾ ಹೋ ನೀನ್ ಬೆಂಗಳೂರು ಬಂದಿರೋದು ಹಿಂದಿ ನಾನ್ ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ಬಂದಿರೋ ನೀನು ಆಯ್ತಾ, ಏನು ಮಾಡ್ಕೊಳಕಾಗಲ್ಲ. ಕನ್ನಡ ಮಾತಾಡ ಅಂತ ಹೇಳಿದ್ ನಾನು. ಆಯ್ತಾ, ಕನ್ನಡ ಮಾತಾಡ ಅಂತ ಹೇಳಿದ್ ನಾನು. ಬೆಂಗಳೂರು ಮೇರಾ ಹೋ ನೀನ್ ಬೆಂಗಳೂರು ಬಂದಿರೋದು ನಾನ್ ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ಬಂದಿರೋ ನೀನು ಆಯ್ತಾ, ಏನು ಮಾಡ್ಕೊಳಕಾಗಲ್ಲ. ಕನ್ನಡ ಮಾತಾಡ ಅಂತ ಹೇಳಿದ್ ನಾನು. ಆಯ್ತಾ, ಕನ್ನಡ ಮಾತಾಡ ಅಂತ ಹೇಳಿದ್ ನಾನು. ಬೆಂಗಳೂರು ಮೇರಾ ಹೋ ನೀನ್ ಬೆಂಗಳೂರು ಬಂದಿರೋದು ನಾನ್ ಹಿಂದಿ ಮಾತಾಡಲ್ಲ, ನೀನ್. ರಾಜಧಾನಿಯಲ್ಲಿ ಹೆಚ್ಚಾಯಿತು ಅನ್ಯ ಭಾಷಿಕರ ದರ್ಪ. ಹಿಂದಿಯಲ್ಲಿ ಮಾತನಾಡುವಂತೆ ಆಟೋ ಚಾಲಕನಿಗೆ ಧಮಕಿ ಹಾಕಿದ್ದಾನೆ ಯುವಕ. ಆಟೋ ಪ್ರಯಾಣದ ವೇಳೆ ಹಿಂದಿ ಭಾಷಿಕ ಚಾಲಕನ ನಡುವೆ ಕಿರಿಕಾಗಿದೆ. ಬೆಂಗಳೂರಿನಲ್ಲಿ ಇರಬೇಕಾದ್ರೆ ಹಿಂದಿ ಕಲಿ ನೋಡಿ, ಎಲ್ಲಿಂದೋ ಬಂದ್ಕೊಂಡು ಈತ ಬೆಂಗಳೂರಿಗೆ ಬಂದಿದ್ದು. ಅವನೇ ಆಟೋ ಚಾಲಕನಿಗೆ ಹೇಳ್ತಾ ಇದ್ದಾನೆ, ನೀನು ಬೆಂಗಳೂರಲ್ಲಿ ಇರಬೇಕಂತ ಹೇಳಿದ್ರೆ ಹಿಂದಿ ಕಲಿ ಅಂತ ಆವಾಜ್ ಹಾಕಿದ್ದಾನೆ. ಸಾಮಾಜಿಕ ಜಾಲತಾಣದಲ್ಲಿ ಗಲಾಟೆಯ ವಿಡಿಯೋ ಕೂಡ ವೈರಲ್ ಆಗಿದೆ. ಎಕ್ಸ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ಯುವಕನ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಘಟನೆ ಬಗ್ಗೆ ಇನ್ನು ಯಾವುದೇ ದೂರು ಕೂಡ ದಾಖಲಾಗಿಲ್ಲ. ಕನ್ನಡ ಮಾತಾಡ ಅಂತ ಹೇಳಿದ್ ನಾನು. ಬೆಂಗಳೂರು ಮೇರಾ ಹೋ ನೀನ್ ಬೆಂಗಳೂರು ಬಂದಿರೋದು ನಾನ್ ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ಬಂದಿರೋ ನೀನು ಆಯ್ತಾ, ಏನು ಮಾಡ್ಕೊಳಕಾಗಲ್ಲ. ಕನ್ನಡ ಮಾತಾಡ ಅಂತ ಹೇಳಿದ್ ನಾನು. ಆಯ್ತಾ, ಕನ್ನಡ ಮಾತಾಡ ಅಂತ ಹೇಳಿದ್ ನಾನು. ಬೆಂಗಳೂರು ಮೇರಾ ಹೋ ನೀನ್ ಬೆಂಗಳೂರು ಬಂದಿರೋದು ನಾನ್ ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ಬಂದಿರೋ ನೀನು ಆಯ್ತಾ, ಏನು ಮಾಡ್ಕೊಳಕಾಗಲ್ಲ. ಕನ್ನಡ ಮಾತಾಡ ಅಂತ ಹೇಳಿದ್ ನಾನು. ಆಯ್ತಾ, ಕನ್ನಡ ಮಾತಾಡ ಅಂತ ಹೇಳಿದ್ ನಾನು. ಬೆಂಗಳೂರು ಮೇರಾ ಹೋ ರಾಜಧಾನಿಯಲ್ಲಿ ಹೆಚ್ಚಾಯಿತು ಅನ್ಯ ಭಾಷಿಕರ ದರ್ಪ. ಹಿಂದಿಯಲ್ಲಿ ಮಾತನಾಡುವಂತೆ ಆಟೋ ಚಾಲಕನಿಗೆ ಧಮಕಿ ಹಾಕಿದ್ದಾನೆ ಯುವಕ. ಆಟೋ ಪ್ರಯಾಣದ ವೇಳೆ ಹಿಂದಿ ಭಾಷಿಕ ಚಾಲಕನ ನಡುವೆ ಕಿರಿಕಾಗಿದೆ. ಬೆಂಗಳೂರಿನಲ್ಲಿ ಇರಬೇಕಾದ್ರೆ ಹಿಂದಿ ಕಲಿ ನೋಡಿ, ಎಲ್ಲಿಂದೋ ಬಂದ್ಕೊಂಡು ಈತ ಬೆಂಗಳೂರಿಗೆ ಬಂದಿದ್ದು. ಅವನೇ ಆಟೋ ಚಾಲಕನಿಗೆ ಹೇಳ್ತಾ ಇದ್ದಾನೆ, ನೀನು ಬೆಂಗಳೂರಲ್ಲಿ ಇರಬೇಕಂತ ಹೇಳಿದ್ರೆ ಹಿಂದಿ ಕಲಿ ಅಂತ ಆವಾಜ್ ಹಾಕಿದ್ದಾನೆ. ಸಾಮಾಜಿಕ ಜಾಲತಾಣದಲ್ಲಿ ಗಲಾಟೆಯ ವಿಡಿಯೋ ಕೂಡ ವೈರಲ್ ಆಗಿದೆ. ಎಕ್ಸ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ಯುವಕನ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಘಟನೆ ಬಗ್ಗೆ ಇನ್ನು ಯಾವುದೇ ದೂರು ಕೂಡ ದಾಖಲಾಗಿಲ್ಲ. ಕನ್ನಡ ಮಾತಾಡ ಅಂತ ಹೇಳಿದ್ ನಾನು. ಬೆಂಗಳೂರು ಮೇರಾ ಹೋ ನೀನ್ ಬೆಂಗಳೂರು ಬಂದಿರೋದು ನಾನ್ ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ಬಂದಿರೋ ನೀನು ಆಯ್ತಾ, ಏನು ಮಾಡ್ಕೊಳಕಾಗಲ್ಲ. ಕನ್ನಡ ಮಾತಾಡ ಅಂತ ಹೇಳಿದ್ ನಾನು. ಆಯ್ತಾ, ಕನ್ನಡ ಮಾತಾಡ ಅಂತ ಹೇಳಿದ್ ನಾನು. ಬೆಂಗಳೂರು ಮೇರಾ ಹೋ ನೀನ್ ಬೆಂಗಳೂರು ಬಂದಿರೋದು ನಾನ್ ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ಬಂದಿರೋ ನೀನು ಆಯ್ತಾ, ಏನು ಮಾಡ್ಕೊಳಕಾಗಲ್ಲ. ಕನ್ನಡ ಮಾತಾಡ ಅಂತ ಹೇಳಿದ್ ನಾನು. ಆಯ್ತಾ, ಕನ್ನಡ ಮಾತಾಡ ಅಂತ ಹೇಳಿದ್ ನಾನು. ಬೆಂಗಳೂರು ಮೇರಾ ಹೋ ನೀನ್ ಬೆಂಗಳೂರು ಬಂದಿರೋದು ನಾನ್ ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ರಾಜಧಾನಿಯಲ್ಲಿ ಹೆಚ್ಚಾಯಿತು ಅನ್ಯ ಭಾಷಿಕರ ದರ್ಪ. ಹಿಂದಿಯಲ್ಲಿ ಮಾತನಾಡುವಂತೆ ಆಟೋ ಚಾಲಕನಿಗೆ ಧಮಕಿ ಹಾಕಿದ್ದಾನೆ ಯುವಕ. ಆಟೋ ಪ್ರಯಾಣದ ವೇಳೆ ಹಿಂದಿ ಭಾಷಿಕ ಚಾಲಕನ ನಡುವೆ ಕಿರಿಕಾಗಿದೆ. ಬೆಂಗಳೂರಿನಲ್ಲಿ ಇರಬೇಕಾದ್ರೆ ಹಿಂದಿ ಕಲಿ ನೋಡಿ, ಎಲ್ಲಿಂದೋ ಬಂದ್ಕೊಂಡು ಈತ ಬೆಂಗಳೂರಿಗೆ ಬಂದಿದ್ದು. ಅವನೇ ಆಟೋ ಚಾಲಕನಿಗೆ ಹೇಳ್ತಾ ಇದ್ದಾನೆ, ನೀನು ಬೆಂಗಳೂರಲ್ಲಿ ಇರಬೇಕಂತ ಹೇಳಿದ್ರೆ ಹಿಂದಿ ಕಲಿ ಅಂತ ಆವಾಜ್ ಹಾಕಿದ್ದಾನೆ. ಸಾಮಾಜಿಕ ಜಾಲತಾಣದಲ್ಲಿ ಗಲಾಟೆಯ ವಿಡಿಯೋ ಕೂಡ ವೈರಲ್ ಆಗಿದೆ. ಎಕ್ಸ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ಯುವಕನ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಘಟನೆ ಬಗ್ಗೆ ಇನ್ನು ಯಾವುದೇ ದೂರು ಕೂಡ ದಾಖಲಾಗಿಲ್ಲ. ಕನ್ನಡ ಮಾತಾಡ ಅಂತ ಹೇಳಿದ್ ನಾನು. ಬೆಂಗಳೂರು ಮೇರಾ ಹೋ ನೀನ್ ಬೆಂಗಳೂರು ಬಂದಿರೋದು ನಾನ್ ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ಬಂದಿರೋ ನೀನು ಆಯ್ತಾ, ಏನು ಮಾಡ್ಕೊಳಕಾಗಲ್ಲ. ಕನ್ನಡ ಮಾತಾಡ ಅಂತ ಹೇಳಿದ್ ನಾನು. ಆಯ್ತಾ, ಕನ್ನಡ ಮಾತಾಡ ಅಂತ ಹೇಳಿದ್ ನಾನು. ಬೆಂಗಳೂರು ಮೇರಾ ಹೋ ನೀನ್ ಬೆಂಗಳೂರು ಬಂದಿರೋದು ನಾನ್ ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ಬಂದಿರೋ ನೀನು ಆಯ್ತಾ, ಏನು ಮಾಡ್ಕೊಳಕಾಗಲ್ಲ. ಕನ್ನಡ ಮಾತಾಡ ಅಂತ ಹೇಳಿದ್ ನಾನು. ಆಯ್ತಾ, ಕನ್ನಡ ಮಾತಾಡ ಅಂತ ಹೇಳಿದ್ ನಾನು. ಬೆಂಗಳೂರು ಮೇರಾ ಹೋ ನೀನ್ ಬೆಂಗಳೂರು ಬಂದಿರೋದು ನಾನ್ ಹಿಂದಿ. ರಾಜಧಾನಿಯಲ್ಲಿ ಹೆಚ್ಚಾಯಿತು ಅನ್ಯ ಭಾಷಿಕರ ದರ್ಪ. ಹಿಂದಿಯಲ್ಲಿ ಮಾತನಾಡುವಂತೆ ಆಟೋ ಚಾಲಕನಿಗೆ ಧಮಕಿ ಹಾಕಿದ್ದಾನೆ ಯುವಕ.
ಆಟೋ ಪ್ರಯಾಣದ ವೇಳೆ ಹಿಂದಿ ಭಾಷಿಕ ಚಾಲಕನ ನಡುವೆ ಕಿರಿಕಾಗಿದೆ. ಬೆಂಗಳೂರಿನಲ್ಲಿ ಇರಬೇಕಾದ್ರೆ ಹಿಂದಿ ಕಲಿ ನೋಡಿ, ಎಲ್ಲಿಂದೋ ಬಂದ್ಕೊಂಡು ಈತ ಬೆಂಗಳೂರಿಗೆ ಬಂದಿದ್ದು. ಅವನೇ ಆಟೋ ಚಾಲಕನೇ ಹೇಳ್ತಾ ಇದ್ದಾನೆ, ನೀನು ಬೆಂಗಳೂರಲ್ಲಿ ಇರಬೇಕಂತ ಹೇಳಿದ್ರೆ ಹಿಂದಿ ಕಲಿ ಅಂತ ಆವಾಜ್ ಹಾಕಿದ್ದಾನೆ. ಸಾಮಾಜಿಕ ಜಾಲತಾಣದಲ್ಲಿ ಗಲಾಟೆಯ ವಿಡಿಯೋ ಕೂಡ ವೈರಲ್ ಆಗಿದೆ. ಎಕ್ಸ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ಯುವಕನ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಘಟನೆ ಬಗ್ಗೆ ಇನ್ನು ಯಾವುದೇ ದೂರು ಕೂಡ ದಾಖಲಾಗಿಲ್ಲ. ಆಯ್ತಾ, ಕನ್ನಡ ಮಾತಾ ಅಂತ ಹೇಳಿದ್ ನಾನು. बैंगलोर में रहो तो तुम भी हिंदी बोलो। ನೀನ್ ಬೆಂಗಳೂರು ಬಂದಿರೋದು, तुम भी हिंदी में बात करो। ನಾನ್ ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ಬಂದಿರೋ ನೀನು, ಆಯ್ತಾ, ಏನು ಮಾಡ್ಕೊಳಕಾಗಲ್ಲ. ಕನ್ನಡ ಮಾತಾಡ ಅಂತ ಹೇಳಿದ್ ನಾನು. ऑर्डर मत करो। ಆಯ್ತಾ, ಕನ್ನಡ ಮಾತಾ ಅಂತ ಹೇಳಿದ್ ನಾನು. बैंगलोर में रहो तो तुम भी हिंदी बोलो। ನೀನ್ ಬೆಂಗಳೂರು ಬಂದಿರೋದು, तुम भी हिंदी में बात करो। ನಾನ್ ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ಬಂದಿರೋ ನೀನು, ಆಯ್ತಾ, ಏನು ಮಾಡ್ಕೊಳಕಾಗಲ್ಲ. ಕನ್ನಡ ಮಾತಾಡ ಅಂತ ಹೇಳಿದ್ ನಾನು. ऑर्डर मत करो। ಆಯ್ತಾ, ಕನ್ನಡ ಮಾತಾ ಅಂತ ಹೇಳಿದ್ ನಾನು. बैंगलोर में रहो तो तुम भी हिंदी बोलो। ನೀನ್ ಬೆಂಗಳೂರು ಬಂದಿರೋದು, तुम भी हिंदी में बात करो। ನಾನ್ ಹಿಂದಿ ಮಾತಾಡಲ್ಲ. ನೀನ್ ರಾಜಧಾನಿಯಲ್ಲಿ ಹೆಚ್ಚಾಯಿತು ಅನ್ಯ ಭಾಷಿಕರ ದರ್ಪ. ಹಿಂದಿಯಲ್ಲಿ ಮಾತನಾಡುವಂತೆ ಆಟೋ ಚಾಲಕನಿಗೆ ಧಮಕಿ ಹಾಕಿದ್ದಾನೆ ಯುವಕ. ಆಟೋ ಪ್ರಯಾಣದ ವೇಳೆ ಹಿಂದಿ ಭಾಷಿಕ ಚಾಲಕನ ನಡುವೆ ಕಿರಿಕಾಗಿದೆ. ಬೆಂಗಳೂರಿನಲ್ಲಿ ಇರಬೇಕಾದ್ರೆ ಹಿಂದಿ ಕಲಿ ನೋಡಿ, ಎಲ್ಲಿಂದೋ ಬಂದ್ಕೊಂಡು ಈತ ಬೆಂಗಳೂರಿಗೆ ಬಂದಿದ್ದು. ಅವನೇ ಆಟೋ ಚಾಲಕನೇ ಹೇಳ್ತಾ ಇದ್ದಾನೆ, ನೀನು ಬೆಂಗಳೂರಲ್ಲಿ ಇರಬೇಕಂತ ಹೇಳಿದ್ರೆ ಹಿಂದಿ ಕಲಿ ಅಂತ ಆವಾಜ್ ಹಾಕಿದ್ದಾನೆ. ಸಾಮಾಜಿಕ ಜಾಲತಾಣದಲ್ಲಿ ಗಲಾಟೆಯ ವಿಡಿಯೋ ಕೂಡ ವೈರಲ್ ಆಗಿದೆ. ಎಕ್ಸ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ಯುವಕನ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಘಟನೆ ಬಗ್ಗೆ ಇನ್ನು ಯಾವುದೇ ದೂರು ಕೂಡ ದಾಖಲಾಗಿಲ್ಲ. ऑर्डर मत करो। ಆಯ್ತಾ, ಕನ್ನಡ ಮಾತಾ ಅಂತ ಹೇಳಿದ್ ನಾನು. बैंगलोर में रहो तो तुम भी हिंदी बोलो। ನೀನ್ ಬೆಂಗಳೂರು ಬಂದಿರೋದು, तुम भी हिंदी में बात करो। ನಾನ್ ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ಬಂದಿರೋ ನೀನು, ಆಯ್ತಾ, ಏನು ಮಾಡ್ಕೊಳಕಾಗಲ್ಲ. ಕನ್ನಡ ಮಾತಾಡ ಅಂತ ಹೇಳಿದ್ ನಾನು. ऑर्डर मत करो। ಆಯ್ತಾ, ಕನ್ನಡ ಮಾತಾ ಅಂತ ಹೇಳಿದ್ ನಾನು. बैंगलोर में रहो तो तुम भी हिंदी बोलो। ನೀನ್ ಬೆಂಗಳೂರು ಬಂದಿರೋದು, तुम भी हिंदी में बात करो। ನಾನ್ ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ಬಂದಿರೋ ನೀನು, ಆಯ್ತಾ, ಏನು ಮಾಡ್ಕೊಳಕಾಗಲ್ಲ. ಕನ್ನಡ ಮಾತಾಡ ಅಂತ ಹೇಳಿದ್ ನಾನು. ऑर्डर मत करो। ಆಯ್ತಾ, ಕನ್ನಡ ಮಾತಾ ಅಂತ ಹೇಳಿದ್ ನಾನು. बैंगलोर में रहो तो ರಾಜಧಾನಿಯಲ್ಲಿ ಹೆಚ್ಚಾಯಿತು ಅನ್ಯ ಭಾಷಿಕರ ದರ್ಪ. ಹಿಂದಿಯಲ್ಲಿ ಮಾತನಾಡುವಂತೆ ಆಟೋ ಚಾಲಕನಿಗೆ ಧಮಕಿ ಹಾಕಿದ್ದಾನೆ ಯುವಕ. ಆಟೋ ಪ್ರಯಾಣದ ವೇಳೆ ಹಿಂದಿ ಭಾಷಿಕ ಚಾಲಕನ ನಡುವೆ ಕಿರಿಕಾಗಿದೆ. ಬೆಂಗಳೂರಿನಲ್ಲಿ ಇರಬೇಕಾದ್ರೆ ಹಿಂದಿ ಕಲಿ ನೋಡಿ, ಎಲ್ಲಿಂದೋ ಬಂದ್ಕೊಂಡು ಈತ ಬೆಂಗಳೂರಿಗೆ ಬಂದಿದ್ದು. ಅವನೇ ಆಟೋ ಚಾಲಕನೇ ಹೇಳ್ತಾ ಇದ್ದಾನೆ, ನೀನು ಬೆಂಗಳೂರಲ್ಲಿ ಇರಬೇಕಂತ ಹೇಳಿದ್ರೆ ಹಿಂದಿ ಕಲಿ ಅಂತ ಆವಾಜ್ ಹಾಕಿದ್ದಾನೆ. ಸಾಮಾಜಿಕ ಜಾಲತಾಣದಲ್ಲಿ ಗಲಾಟೆಯ ವಿಡಿಯೋ ಕೂಡ ವೈರಲ್ ಆಗಿದೆ. ಎಕ್ಸ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ಯುವಕನ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಘಟನೆ ಬಗ್ಗೆ ಇನ್ನು ಯಾವುದೇ ದೂರು ಕೂಡ ದಾಖಲಾಗಿಲ್ಲ. ऑर्डर मत करो। ಆಯ್ತಾ, ಕನ್ನಡ ಮಾತಾ ಅಂತ ಹೇಳಿದ್ ನಾನು. बैंगलोर में रहो तो तुम भी हिंदी बोलो। ನೀನ್ ಬೆಂಗಳೂರು ಬಂದಿರೋದು, तुम भी हिंदी में बात करो। ನಾನ್ ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ಬಂದಿರೋ ನೀನು, ಆಯ್ತಾ, ಏನು ಮಾಡ್ಕೊಳಕಾಗಲ್ಲ. ಕನ್ನಡ ಮಾತಾಡ ಅಂತ ಹೇಳಿದ್ ನಾನು. ऑर्डर मत करो। ಆಯ್ತಾ, ಕನ್ನಡ ಮಾತಾ ಅಂತ ಹೇಳಿದ್ ನಾನು. बैंगलोर में रहो तो तुम भी हिंदी बोलो। ನೀನ್ ಬೆಂಗಳೂರು ಬಂದಿರೋದು, तुम भी हिंदी में बात करो। ನಾನ್ ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ಬಂದಿರೋ ನೀನು, ಆಯ್ತಾ, ಏನು ಮಾಡ್ಕೊಳಕಾಗಲ್ಲ. ಕನ್ನಡ ಮಾತಾಡ ಅಂತ ಹೇಳಿದ್ ನಾನು. ऑर्डर मत करो। ಆಯ್ತಾ, ಕನ್ನಡ ಮಾತಾ ಅಂತ ಹೇಳಿದ್ ನಾನು. बैंगलोर में रहो तो तुम भी हिंदी बोलो। ನೀನ್ ಬೆಂಗಳೂರು ಬಂದಿರೋದು, तुम भी हिंदी में बात करो। ನಾನ್ ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ರಾಜಧಾನಿಯಲ್ಲಿ ಹೆಚ್ಚಾಯಿತು ಅನ್ಯ ಭಾಷಿಕರ ದರ್ಪ. ಹಿಂದಿಯಲ್ಲಿ ಮಾತನಾಡುವಂತೆ ಆಟೋ ಚಾಲಕನಿಗೆ ಧಮಕಿ ಹಾಕಿದ್ದಾನೆ ಯುವಕ. ಆಟೋ ಪ್ರಯಾಣದ ವೇಳೆ ಹಿಂದಿ ಭಾಷಿಕ ಚಾಲಕನ ನಡುವೆ ಕಿರಿಕಾಗಿದೆ. ಬೆಂಗಳೂರಿನಲ್ಲಿ ಇರಬೇಕಾದ್ರೆ ಹಿಂದಿ ಕಲಿ ನೋಡಿ, ಎಲ್ಲಿಂದೋ ಬಂದ್ಕೊಂಡು ಈತ ಬೆಂಗಳೂರಿಗೆ ಬಂದಿದ್ದು. ಅವನೇ ಆಟೋ ಚಾಲಕನೇ ಹೇಳ್ತಾ ಇದ್ದಾನೆ, ನೀನು ಬೆಂಗಳೂರಲ್ಲಿ ಇರಬೇಕಂತ ಹೇಳಿದ್ರೆ ಹಿಂದಿ ಕಲಿ ಅಂತ ಆವಾಜ್ ಹಾಕಿದ್ದಾನೆ. ಸಾಮಾಜಿಕ ಜಾಲತಾಣದಲ್ಲಿ ಗಲಾಟೆಯ ವಿಡಿಯೋ ಕೂಡ ವೈರಲ್ ಆಗಿದೆ. ಎಕ್ಸ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ಯುವಕನ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಘಟನೆ ಬಗ್ಗೆ ಇನ್ನು ಯಾವುದೇ ದೂರು ಕೂಡ ದಾಖಲಾಗಿಲ್ಲ. ऑर्डर मत करो। ಆಯ್ತಾ, ಕನ್ನಡ ಮಾತಾ ಅಂತ ಹೇಳಿದ್ ನಾನು. बैंगलोर में रहो तो तुम भी हिंदी बोलो। ನೀನ್ ಬೆಂಗಳೂರು ಬಂದಿರೋದು, तुम भी हिंदी में बात करो। ನಾನ್ ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ಬಂದಿರೋ ನೀನು, ಆಯ್ತಾ, ಏನು ಮಾಡ್ಕೊಳಕಾಗಲ್ಲ. ಕನ್ನಡ ಮಾತಾಡ ಅಂತ ಹೇಳಿದ್ ನಾನು. ऑर्डर मत करो। ಆಯ್ತಾ, ಕನ್ನಡ ಮಾತಾ ಅಂತ ಹೇಳಿದ್ ನಾನು. बैंगलोर में रहो तो तुम भी हिंदी बोलो। ನೀನ್ ಬೆಂಗಳೂರು ಬಂದಿರೋದು, तुम भी हिंदी में बात करो। ನಾನ್ ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ಬಂದಿರೋ ನೀನು, ಆಯ್ತಾ, ಏನು ಮಾಡ್ಕೊಳಕಾಗಲ್ಲ. ಕನ್ನಡ ಮಾತಾಡ ಅಂತ ಹೇಳಿದ್ ನಾನು. ऑर्डर मत करो।